ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಪೊಲೀಸರು ಈಗ ಹೊರಟಿದ್ದಾರೆ. ಆರೋಪಿ ರಾಘವೇಂದ್ರನನ್ನ ಕರೆದೊಯ್ದು ಪೊಲೀಸರು ಈಗ ಸ್ಥಳ ಮಹಜರಿಗೆ ಮುಂದಾಗ್ತಾ ಇದ್ದಾರೆ. ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಚಿತ್ರದುರ್ಗದಲ್ಲಿ ಸ್ಥಳ ಮಹಜರ್ ಮಾಡೋದಕ್ಕೆ ಆ ಸೀನನ್ನ ರೀಕ್ರಿಯೇಟ್ ಮಾಡ್ತಾರೆ. ಮುಖ್ಯವಾಗಿ ಆ ರೇಣುಕಾ ಸ್ವಾಮಿಯನ್ನ ಇವರು ಬೈಕ್ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿದಂತಹ ಒಂದು ಸ್ಥಳ, ಜೊತೆಗೆ ಆತನನ್ನ ಯಾವ ರೀತಿ ಕರೆದುಕೊಂಡು ಹೋದ್ರು, ಆತ ಎಲ್ಲಿದ್ದ, ಹೀಗೆ ಎಲ್ಲ ಸೀನನ್ನ ರೀಕ್ರಿಯೇಟ್ ಮಾಡುವಂತಹ ಕೆಲಸ ಸ್ಥಳ ಮಹಜರ್ನ ಮೂಲಕ ಆಗುತ್ತೆ. ಸೊ ಮುಖ್ಯವಾಗಿ ನೋಡಿ, ಕಿಡ್ನಾಪ್ ಮಾಡಿದ್ದು ಎಲ್ಲಿಂದ, ಹೇಗೆ ಮಾಡಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪಂಚನಾಮೆ ನಡೆಯುತ್ತೆ. ಇದೇ ವಿಚಾರಕ್ಕಾಗಿ ಈಗ ಸ್ಥಳ ಮಹಜರಿಗೆ ಪೊಲೀಸರು ಹೊರಟಿದ್ದಾರೆ. ಆರೋಪಿ ರಾಘವೇಂದ್ರನನ್ನ ಕರೆದುಕೊಂಡು ಪೊಲೀಸರು ಈಗ ಚಿತ್ರದುರ್ಗದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುನೀಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್, ಸ್ಥಳ ಮಹಜರ್ ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಈಗ ಸದ್ಯಕ್ಕೆ ಸುನೀಲ್ ಈ ಒಬ್ಬ ರಾಘವೇಂದ್ರ ಅನ್ನುವಂತಹ ಆರೋಪಿಯನ್ನ ಚಿತ್ರದುರ್ಗಕ್ಕೆ ಏನು ಕರೆದುಕೊಂಡು ಹೋಗ್ತಾ ಇದ್ದಾರೆ, ಈ ಸ್ಥಳ ಮಹಜರ್ನಿಂದ ತನಿಖೆಗೆ ಮತ್ತೆ ಎಷ್ಟು ಸಹಕಾರಿಯಾಗುತ್ತೆ, ಏನೆಲ್ಲ ನಿರೀಕ್ಷೆಯನ್ನ ಮಾಡಬಹುದು ಈ ಸ್ಪಾಟ್ ಮಹಜರ್ನಿಂದ? ಎಸ್ ಶ್ರೀಪಾದ್, ಈ ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗಿರುವಂತಹ ಚಿತ್ರದುರ್ಗ ಮೂಲದ ರಾಘವೇಂದ್ರ ಪ್ರಮುಖ ಆರೋಪಿ. ಏನಕ್ಕೆ ಅಂದರೆ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದಿದೆ ಇದೇ ರಾಘವೇಂದ್ರ. ಹಾಗಾಗಿ ಈತನನ್ನು ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೇವಲ ಒಂದು 10 ನಿಮಿಷಗಳ ಹಿಂದಷ್ಟೇ ಈ ಒಂದು ಪ್ರಕರಣದ ತನಿಖಾಧಿಕಾರಿಗಳು ರಾಘವೇಂದ್ರನ ಒಂದು ಬಿಳಿ ಇನೋವಾ ಕಾರಿನಲ್ಲಿ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೊರಟಿದ್ದಾರೆ. ಇಲ್ಲೂ ಕೂಡ ಪೊಲೀಸರು ಒಂದು ಪ್ಲಾನ್ ಮಾಡಿದರು. ಅಂದರೆ ಈ ರಾಘವೇಂದ್ರನ ಕರ್ಕೊಂಡು ಹೋಗುವಂಥದ್ದು ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತನಿಖಾಧಿಕಾರಿಗಳು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಬಾಯಲ್ಲಿ ಹೇಳಿ ಕೇಸರಿ. ಒಂದು ಜೀಪ್ನಲ್ಲಿ ಸಪ್ರೇಟ್ ಆಗಿ ಹೋಗಿದ್ರು. ಅದಾದ ನಂತರ ಒಂದು ವೈಟ್ ಇನೋವಾ ಕಾರಿನಲ್ಲಿ ರಾಘವೇಂದ್ರ ಮತ್ತು ಮತ್ತೊಬ್ಬ ಮಫ್ತಿಯಲ್ಲಿದ್ದಂತಹ ಪೊಲೀಸು ಇವರು ಮತ್ತೊಂದು ರೂಟ್ನಲ್ಲಿ ಹೋಗಿದ್ರು. ಇವರಿಬ್ಬರು ನೇರವಾಗಿ 2 ಗಾಡಿಗಳು ಕೂಡ ನೇರವಾಗಿ ಚಿತ್ರದುರ್ಗಕ್ಕೆ ಹೋಗುತ್ತೆ. ಚಿತ್ರದುರ್ಗದಲ್ಲಿ ಈ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂತಹ ಜಾಗ, ಆ ಜಾಗವನ್ನು ತೋರಿಸ್ಕೊಂಡು ಅಲ್ಲಿ ಪಂಚನಾಮೆಯನ್ನು ಮಾಡಿಸ್ಕೊಂಡು ಈ ಒಂದು ಸ್ಪಾಟ್ ಮಹಜರ್ನ ಕಂಪ್ಲೀಟ್ ಮಾಡಿಕೊಂಡು ವಾಪಸ್ ಬರೋದಕ್ಕೆ ಹೊರಟಿದ್ದಾರೆ. ಬಹುಶಃ 7-7:30 ಅಷ್ಟೊತ್ತಿಗೆ ಇವರು ಚಿತ್ರದುರ್ಗಕ್ಕೆ ರೀಚ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇದೆ. ಅದಾದ ಬಳಿಕ ಸ್ಪಾಟ್ ಮಹಜರ್ ಮುಗಿಸ್ಕೊಂಡು ಇವತ್ತೇ ವಾಪಸ್ ಕರ್ಕೊಂಡ್ಬರ್ತಾರೆ. ಇಡೀ ಪ್ರಕರಣಕ್ಕೆ ಆರಂಭ ಆಗಿರುವಂಥದ್ದು, ಅಂದರೆ ಈ ಕೇಸ್ನ ಆರಂಭ ಆಗಿರುವಂಥದ್ದೇ ಚಿತ್ರದುರ್ಗದಿಂದ. ಫೇಕ್ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ರೇಣುಕಾ ಸ್ವಾಮಿಯನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಆತನನ್ನು ಕರೆಸ್ಕೊಂಡು ಅದಾದ ನಂತರ ಅಲ್ಲಿಂದ ಬಲವಂತವಾಗಿ ಆತನನ್ನು ಕಾರ್ನಲ್ಲಿ ತುಂಬಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ರು. ಒಂದು ರೀತಿಯಲ್ಲಿ ಹೇಳಿದರೆ ಇದು ಕಿಡ್ನಾಪೇ ಆಗಿರುವಂಥದ್ದು ನಿಜಕ್ಕೂ ಕೂಡ. ಸೊ ಈ ಒಂದು ಪ್ರಕ್ರಿಯೆ ಹೇಗೆ ಆಯಿತು, ಅಲ್ಲಿ ಯಾರ್ಯಾರು ರಾಘವೇಂದ್ರನಿಗೆ ಸಾಥ್ ನೀಡಿದ್ರು, ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು CCTV ದೃಶ್ಯಾವಳಿಗಳು ಕೂಡ ನಮಗೆ ಲಭ್ಯ ಆಗಿದ್ದಾವೆ. ಆದರೆ ಎಕ್ಸಾಕ್ಟ್ ಆಗಿ ಏನಾಯಿತು ಅನ್ನುವಂಥದ್ದು ಆರೋಪಿ ರಾಘವೇಂದ್ರ ಕಡೆಯಿಂದಲೇ ತಿಳ್ಕೋಬೇಕಾದಂಥ ಅಗತ್ಯ ಇರೋದ್ರಿಂದಾಗಿ ಈಗ ಸ್ಪಾಟ್ ಮಹಜರ್ಗೋಸ್ಕರ ರಾಘವೇಂದ್ರನ ಕರ್ಕೊಂಡು ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಚಿತ್ರದುರ್ಗದತ್ತ ಹೊರಟಿದ್ದಾರೆ. ಶ್ರೀಪಾದ್.